ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು. ರೈಟ್, ಕಣ್ವ ಮಾರ್ಟ್ ಅರ್ಪಿಸ್ತಾ ಇರುವಂತಹ ಬೆಳಕು ಕಾರ್ಯಕ್ರಮಕ್ಕೆ ನಿಮಗೆ ಮತ್ತೆ ನಾನು ಸ್ವಾಗತಿಸ್ತೀನಿ. ಅಗೈನ್ ಒನ್ ಕೇಸ್ ಆಫ್ ಎಜುಕೇಷನ್, ಆಬ್ವಿಯಸ್ಲಿ ಅದು ನನ್ನ ಪ್ರಿನ್ಸಿಪಲ್ ಕೂಡ. ಇದು ಅಂಥದ್ದೇ ಒಂದು ಪ್ರಕರಣ, ಶಿವಮೊಗ್ಗೆಯಿಂದ ಬಂದಿದೆ. ಹೇಳೋ ಬದಲು ನೋಡೋದು ಬೆಟ್ರು. ನರಸಿಂಹರಾಜಪುರ ತಾಲೂಕು ಹಳ್ಳಿಬೈಲು ಗ್ರಾಮದ ಕೃಷಿ ಕಾರ್ಮಿಕ ಸಂಜೀವ್ ಪೂಜಾರಿ ಹಾಗೂ ಶಾರದಾ ದಂಪತಿಗೆ ಇರುವುದು ಒಬ್ಬಳೆ ಮಗಳು ನಿಸರ್ಗ ಹಾಗೂ ಇರಲು ಒಂದು ಪುಟ್ಟ ಮನೆ. ಇದುವರೆಗೂ ಕೂಲಿ ನಾಲಿ ಮಾಡಿ PUCವರೆಗೆ ಓದಿಸಿದ್ದಾರೆ. ಅಪ್ಪ ಅಮ್ಮನಿಗೆ ಆಸರೆಯಾಗಿ ತಾನು ತೋಟ ಗದ್ದೆಗಳಲ್ಲಿ ಕೆಲಸ ಮಾಡುತ್ತಾ ಓದಿದ ನಿಸರ್ಗ PUCನಲ್ಲಿ 73% ಅಂಕ ಪಡೆದಿದ್ದಾರೆ. ಇವರ ಓದಿಗೆ ನೆರೆಹೊರೆಯವರು ಬೆಂಬಲವಾಗಿ ನಿಂತಿದ್ದಾರೆ. PU ಮುಗಿಸಿ ಬೇಗನೆ ಕೆಲಸ ಸಿಗುವ ಆಸೆಯಿಂದ ನಿಸರ್ಗ ಇಂಟೀರಿಯರ್ ಡಿಸೈನರ್ BScಗೆ ಸೇರಿದ್ದಾರೆ. ಸೇರುವ ಮೊದಲು ಬ್ಯಾಂಕುಗಳಿಂದ ವಿದ್ಯಾಭ್ಯಾಸಕ್ಕಾಗಿ ಲೋನ್ ಸಿಗುವ ಭರವಸೆ ಇತ್ತು. ಆದರೆ ಸೇರಿದ ನಂತರವೇ ಗೊತ್ತಾಗಿದ್ದು, ಹಿಡುವಳಿ ಸ್ವಂತ ಆಸ್ತಿ ಇಲ್ಲದ ಇವರಿಗೆ ವ್ಯಾಸಂಗಕ್ಕೆ ಲೋನ್ ಸಿಗೋದಿಲ್ಲ ಅಂತ. ಕಾಲೇಜು ಸೇರಿ 2 ತಿಂಗಳಾಗಿವೆ. ಮೊದಲ ಸೆಮಿಸ್ಟರ್ಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದಿಂದ ಸಾಲ ತಂದು ಅರ್ಧ ಹಣ ಕಟ್ಟಿದ್ದಾರೆ. ಮುಂದೇನು ಅನ್ನೋ ಚಿಂತೆಯಲ್ಲಿದ್ದಾರೆ. 3 ವರ್ಷದ ಈ ಕೋರ್ಸ್ಗೆ ವಾರ್ಷಿಕ 53,000 ರೂಪಾಯಿ ಕಟ್ಟಬೇಕಾಗಿದೆ. ಬ್ಯಾಂಕ್ ಲೋನ್ ಸಿಗದೆ ಹತಾಶರಾಗಿರುವ ಈಕೆಯ ತಂದೆ ತಾಯಿ ಯಾರಾದರೂ ನೆರವು ನೀಡುವವರೇ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ಕಾಲೇಜು ಆರಂಭಗೊಂಡು 2 ತಿಂಗಳಾಗಿವೆ. ಫೀಸ್ ಕಟ್ಟಲಾಗದ ಆತಂಕ ನಿಸರ್ಗಳ ಕಣ್ಣಲ್ಲಿದೆ. ಪ್ರಕೃತಿ ಮಗಳಾಗಿ ಬೆಳೆದ ನಿಸರ್ಗ ಬದುಕಿನ ಅನಿವಾರ್ಯತೆಗೆ ಓದಲು ಹೊರಹೋಗಬೇಕಾಗಿದೆ. ಪ್ರಕೃತಿಯ ಮಡಿಲು ಬಿಟ್ಟು ನಗರಕ್ಕೆ ಬರ್ತಾ ಇರುವ ಈ ನಿಸರ್ಗಳಿಗೆ ಆರ್ಥಿಕ ನೆರವು ಬೇಕಾಗಿದೆ. ನನ್ನ ಜೊತೆ ಇದ್ದಾಳೆ ನಿಸರ್ಗ. ನಿಸರ್ಗ ನಮಸ್ಕಾರ. ಆಕೆ ತಂದೆ ಇದ್ದಾರೆ ಸಂಜೀವ್ ಪೂಜಾರಿ, ನಿಮಗೂ ನಮಸ್ಕಾರ. ತಾಯಿ ಶಾರದಾ. ನಿಸರ್ಗದ ಮಧ್ಯೆನೇ ಇದ್ದೀರಿ. ಯಾಕೆ ಇಟ್ರಿ ನಿಸರ್ಗ ಅಂತ ಒಳಗೆ ಹೆಸರನ್ನ? ಮಾವ ಇಟ್ಟಿದ್ದು. ಅಣ್ಣ 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 ಏನ್ ಮಾಡ್ತಾರೆ? ದೊಡ್ಡಮ್ಮನ ಮಗ. ಎಷ್ಟು ಮಕ್ಕಳು ನಿಮ್ಗೆ ಹಂಗಾರೆ? ಒಬ್ಳೆ ಸರ್. ಒಬ್ಳೆ? ಒಬ್ಳೆ. ಆಲ್ರೈಟ್. ನೀವೇನ್ ಮಾಡ್ತೀರಿ? ನಾವು ಕೂಲಿ ಕೆಲಸ. ಕೂಲಿ ಏನ್ ಕೂಲಿ ವರ್ಕ್ ಮಾಡ್ತೀರಿ? ಬೇಸಾಯ, ತೋಟ ಗೀಟ ಅಷ್ಟೇ. ನೀವು? ನಾವು ಅಷ್ಟೇ ಸರ್, ನಾವು ಅಷ್ಟೇ ಕೂಲಿನೇ ಮಾಡೋದು. ನೀವು ಅಷ್ಟೇ. ಮತ್ತೇನು ಎಷ್ಟು ಸಿಗತ್ತೆ? ಎಲ್ಲ ದಿವಸ ಹೋಗೋಕ್ಕಾಗೋದಿಲ್ಲ ಸರ್. ನಮಗೆ ಒಂದು 250-300 ರೂಪಾಯಿ ಸಿಗುತ್ತೆ. ನಿಮಗೆ? ನಮಗೂ ಈ 150-200 ರೂಪಾಯಿ ಅಷ್ಟೇನೆ. ಜಮೀನ್ ಇದೆಯಾ? ಜಮೀನ್ ಇಲ್ಲ ಸರ್, ಜಮೀನು ಭೂಮಿ ಇಲ್ಲ. ಮನೆ? ಮನೆ ಒಂದು ಸ್ವಂತ? ಸ್ವಂತ. ನೀನೆಲ್ಲಿ ಓದಿದ್ದೆಲ್ಲಿ? ಈಗ ಕೊಪ್ಪ. ಎಷ್ಟನೇ ಕ್ಲಾಸ್ವರೆಗೆ? PUCವರೆಗೆ. ಸೈನ್ಸಾ? ಅಲ್ಲ, ಕಾಮರ್ಸ್. ಕಾಮರ್ಸ್. ಅಲ್ಲಿಂದ ಎಲ್ಲಿಗೆ ಹೋದೆ? ಅಂದ್ರೆ ನೀನು ಕಾಲೇಜ್ಗೆ ಹೋಗೋವಾಗಲೇ ಕೆಲ್ಸಕ್ಕೆ ಹೋಗ್ತಿದ್ಯಾ ಅಪ್ಪ ಅಮ್ಮನ ಜೊತೆ? ರಜೆಯಲ್ಲಿ ಹೋಗ್ತಾ ಇದ್ದೆ ಕೆಲಸ. ರಜೆ ಹೋಗಿ ಕೆಲಸ ಮಾಡ್ಕೊಂಡು ಓದೋದಾ? ಹಾಂ, ವೆರಿ ಗುಡ್. ಅಲ್ಲಿಂದ ಈಗ ನೀನು ಇಂಟೀರಿಯರ್ ಡಿಸೈನರ್ಗೆ ಹೆಂಗೆ ಹೋದೆ ನೀನು ಅಂತ ನಂಗೆ ಅರ್ಥ ಆಗ್ತಿಲ್ಲಪ್ಪ. ಅದು ನಮ್ಮ ಕಾಲೇಜ್ಗೆ ಒಂದ್ಸರಿ ನಮ್ಮ ಕಾಲೇಜ್ ಪ್ರಿನ್ಸಿಪಲ್ ಮತ್ತು PRO ಸ್ಟಾಫ್ ಎಲ್ಲ ಬಂದಿದ್ರು. ಅವ್ರು ಬಂದುಬಿಟ್ಟು ಇದು ಇಂಥದ್ದೊಂದು ಕೋರ್ಸ್ ಇದೆ, ಪ್ಲೇಸ್ಮೆಂಟ್ ಗ್ಯಾರಂಟಿ ಅಂತ ಹೇಳಿದರು. ಆಮೇಲೆ ನಾವು ಪ್ಲೇಸ್ಮೆಂಟ್ ಆಸೆಗೆ ಹೋಗಿ ಸೇರ್ಕೊಂಬಿಟ್ಯಾ? ಈಗ ನಿಂಗೆ ಹೋಲಿ ಪ್ಲೇಸ್ಮೆಂಟ್ ಗ್ಯಾರಂಟಿ ಅಂತ? ಹಾಂ, ಪ್ಲೇಸ್ಮೆಂಟ್ ಗ್ಯಾರಂಟಿ ಅಂತ ಹೇಳಿದರು. ಯಾರು? ಅವ್ರು ನಮ್ಮ ಪ್ರಿನ್ಸಿಪಲ್ ಮತ್ತು PRO ಇದ್ದಾರೆ ಅವರು. ಅದೇನಿರೋದು ಕಾಲೇಜ್ ಈಗ? ಕಾರ್ಕಳದಲ್ಲಿ. ಅಲ್ಲೋಗಿ ಸೇರ್ಕೊಂಬಿಟ್ಟಿದ್ಯಾ? ಸೇರಿದೆ. ಈಗ ಫಸ್ಟ್ ಇಯರಾ? ಹಾಂ, ಫಸ್ಟ್ ಇಯರ್. ಮುಗಿಸಿದ್ಯಾ ಫಸ್ಟ್ ಇಯರು? ಇಲ್ಲ, ಮುಗಿಸಿಲ್ಲ. ಈಗ ಫಸ್ಟ್ ಸೆಮ್ ಈಗ ಮುಗಿಸ್ಬೇಕು. ಈಗ ಅರ್ಧದಲ್ಲೋಗಿ ಸಿಗಾಕೊಂಡ್ಯಾ? ಸಾಲ ತಗೊಂಡ್ಬಂದ್ಬಿಟ್ರಾ? ಅದು ನಾವು ಫಸ್ಟಿಗೆ ಸೇರ್ಬೇಕಾದ್ರೆ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಸಂಘದಿಂದ ಸಾಲ ತಂದ್ರಿ. ಯಾವ ಲೆಕ್ಕಾಚಾರದಲ್ಲಿ ಸಾಲ ಕೊಡ್ತಾರ ಅವರು? ಅವರು ಕೆಲಸ ಗುಂಪು ಮಾಡಿ 10 ಜನ ಇರ್ತಾರಲ್ಲ, ಅವ್ರ ನಂಬಿಕೆ ಮೇಲೆ ಕೊಡ್ತಾ ಇರೋದು. ಒಬ್ಬರನ್ನು ಆಸ್ತಿ ಪಾಸ್ತಿ ಮನೆಗಿನೇ ಬರ್ಸ್ಕೊಳ್ಳಲ್ಲ ತಾನೆ? ಏನು ಕೇಳಲ್ಲ. ಆಸ್ತಿ ಏನು ಕೇಳಲ್ಲ. ಮನೆಗಿನೇ ಬರ್ಸ್ಕೊಳ್ಳಲ್ಲ ಅಲ್ವಾ? ಇಲ್ಲ. ಓಕೆ. ಬಡ್ಡಿ ಕೇಳ್ತಾರಾ? ಬಡ್ಡಿ ಎಷ್ಟು? ಬಡ್ಡಿ ಅದು ತಿಂಗಳ ಕಡಿಮೆ ಇರುತ್ತೆ. ಕಡಿಮೆ ಅಂದ್ರೆ 1,080 ರೂಪಾಯಿನೇನ. 1,080 ರೂಪಾಯಿ ವರ್ಷಕ್ಕೆ? ವರ್ಷಕ್ಕೆ ಕಡಿಮೆನೆ ಹಂಗ. ಓಕೆ. ಕಟ್ಟೋದು ಹೆಂಗೆ? ವಾರ ಮೀಟಿಂಗ್. ವಾರ ವಾರ ಎಷ್ಟು ಕಟ್ಬೇಕು ವಾರಕ್ಕೆ?
ವಾರಕ್ಕೆ ನಾವು ತೆಗ್ದಂಗೆ 25ಕ್ಕಿಂತಿಷ್ಟು 50ಕ್ಕಿಂತಿಷ್ಟು 10 ಈಗ ನೀವು ತೆಗೆದಿದ್ದೆ ಎಷ್ಟೇ? 50. 50,000 ರೂಪಾಯಿ ತೆಗೆದ್ರಿ. 50,000 ರೂಪಾಯಿನ ಒಳಗೆ ಫೀಸ್ ಕೊಟ್ಬಿಟ್ರಾ? ಇಲ್ಲ ಸರ್. ಮನೇದು ಬೇರೆ ಏನೋ ಖರ್ಚು ಇತ್ತಲ್ಲ ಅದೆಲ್ಲ ಮಾಡ್ಕೊಂಡು ಮಿಕ್ಕಿದ ದುಡ್ಡು ಅವಳು ಕೊಟ್ಟಿರ್ತೀರಿ. ಹೇಳೋದು ಮಾತ್ರ ಸಾಲ ಮಾಡಿ ಅವಳನ್ನು ಓದಿಸ್ಬೇಕು ಅಂತ ಖರ್ಚು ಮಾಡಕ್ಕೆ ತೆಗೆದಿರೋದು ಸಾಲ ನೀವು. ಸರ್ ತಿರ್ಗಾಟಕ್ಕೆ ಸುಮಾರು ಆಯ್ತು, ಮತ್ತೆ ಮನೆಯಲ್ಲೆಲ್ಲ ಸಾಲ ಎಲ್ಲ ಇತ್ತು. ಅವಳಿಗೆ ಎಷ್ಟು ಕಟ್ಟಿದ್ರಿ? ಅವಳಿಗೊಂದು 10,000 ಅಷ್ಟೇ. 40,000 ಅವಳ ಹೆಸರಲ್ಲಿ ತೆಗೆದುಬಿಟ್ಟು 40 ಖರ್ಚು ಮಾಡ್ಬಿಟ್ಟು ಅವಳಿಗೆ 10 ಹಾಕ್ಬಿಟ್ಟು ಓದಕ್ಕಂತ ತೆಗ್ದಿಲ್ಲ ಸರ್ ನಾವು. ಇಬ್ರು ಹೆಂಗಿದ್ದೀರಿ ಅಂತಂದ್ರೆ ಅಲ್ಲ ಆನಂದ ಸಾಲ ಮಾಡೋದ್ರಲ್ಲಿ. ಫಸ್ಟಿಗೆ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿಲ್ಲ ಸರ್. ಈಗ ಎಜುಕೇಶನ್ ಲೋನ್ ಮಾಡ್ಸೋಣ ಅಂತ ಹೇಳಿ ಮಾಡಿರೋದು. ಅದು ಎಲ್ಲಿ ಹೋದ್ರು ಯಾವ ಬ್ಯಾಂಕಿಗೆ ಹೋದ್ರು ನಮ್ಗೆ ಅದರಿಂದ ಸರಿ ಹೋಗ್ಲಿಲ್ಲ. ಹೇಳಿ ಏನು ಮಾಡ್ಬೇಕು ಹೇಳು ನಿಸರ್ಗ. ಸರ್ ಹಣ ಸ್ವಲ್ಪ ಸಹಾಯ. ಆಯ್ತು, ನೀಗೇನು ಓದ್ಬೇಕಾ ನೀನು? ಆಯ್ತು ಹೋಗಿ ಓದು ನೀನು, ನಾನು ಹೇಳ್ತೀನಿ ಆಯಿತಾ? ಅದೆಷ್ಟೋ ಫೀಸ್ ಬರುತ್ತಾ? ಎಷ್ಟು ಬರುತ್ತದೆ? ಪರ್ ಇಯರ್ಗೆ 53 ಬರುತ್ತೆ ಸರ್. ಎಷ್ಟು ವರ್ಷ ಅದು? 3 ವರ್ಷ. 6 ಸೆಮಿಸ್ಟ್ರು. ಹಾಂ ಸರ್. 1 ಇಯರ್ ಅಂದರೆ 2 ಸೆಮಿಸ್ಟ್ರು. ನೋಡೋಣ, ಈಗ ಫಸ್ಟ್ 1 ಇಯರ್ದು ಟ್ರೈ ಮಾಡ್ತೀನಿ, ನಾನು ಹೇಳಿಸ್ತೀನಿ. ಕಟ್ತಾರೆ. 53 ಇದೆಯಾ? ತಾಳ ಕಾಲೇಜ್ ಓನರ್ನ ಚೆಕ್ ಮಾಡೋಣ, ಚೀಪ್ ಮಾಡೋಕ್ಕೆ ಟ್ರೈ ಮಾಡೋಣ. ಕಟ್ ಮಾಡಿದ್ರೆ ಎಷ್ಟು ಕಟ್ ಮಾಡ್ಬೋದು ಕಟ್ ಮಾಡಿಸ್ಬಿಟ್ಟು ಮಾಡೋಣ. ನಾನು ಹೇಳ್ತೀನಿ. ನಿನ್ನ ಊರಿನ ಕಡೆಯಿಂದ ನನಗೆ ಭಾಳ ಬೇಕಾದವರೊಬ್ಬರು ದೊಡ್ಡ ಮನುಷ್ಯರು ಇದಕ್ಕೆ ಅರ್ಧ ಸಹಾಯ ಮಾಡೋಕ್ಕೆ ಒಪ್ಕೊಂಡು ಬಂದಿದ್ದಾರೆ. ಅವ್ರ ಹೆಸರು ರೆಡಿ ಇಲ್ಲ ಅವ್ರು ಹೇಳೋಕ್ಕೆ. ಗೊತ್ತಾಯ್ತಾ? ಅವ್ರು ಹೇಳಬಾರ್ದು ಅಂತ ನನಗೆ ಹೇಳಿದ್ದಾರೆ, ಹಂಗಾಗಿ ಹೇಳೋದ. ಇನ್ನು ಅರ್ಧ ನಾನೇ ಕೊಡ್ತೀನಿ. ಅರ್ಥ ಆಯ್ತಾ ನಿನಗೆ? ಅರ್ಧ ಅವ್ರು ಕೊಡ್ತಾರೆ, ಅರ್ಧ ನಾನು ಕೊಡ್ತೀನಿ. ಒಂದು ಚೆನ್ನಾಗಿ 1 ವರ್ಷ ಓದು, ಇಂಟೀರಿಯರ್ ಡಿಸೈನ್ ಎಲ್ಲ ಕರೆಕ್ಟಾಗಿ ಮಾಡು. ಭಾಳ ಹೆಲ್ಪ್ ಮಾಡಿದ್ದಾರೆ. ನಾವು ನಮ್ಮ ತಂದೆ ತಾಯಿಯಿಂದನೂ ಅವ್ರ ಮನೇಲೆ ನಾವು ಕೂಲಿ ಕೆಲಸ ಮಾಡಿ ಬೆಳೆದವರು. ಸುಬ್ರಹ್ಮಣ್ಯ ಅದ್ಯಾರ ಗೊತ್ತಿಲ್ಲ. ನಿಮ್ಮೂರು ಅಂತಂದರೆ ಅವರಲ್ಲ, ನಿಮ್ಮೂರು ನಿಮ್ಮೂರಿನವರಲ್ಲ, ನಿಮ್ಮ ಭಾಗದವ್ರು. ನಾನು ಹೇಳಿದ್ದಷ್ಟೇ. ಶೃಂಗೇರಿ ಕಡೆಯವರು ಯಾರೋ ಒಬ್ರು ಹೇಳಿದ್ದಾರೆ. ಅವ್ರು ನನ್ನ ಹೆಸರು ಹೇಳಿ ಕೂಡ್ದು ಹೊಂದಿದ್ದಾರೆ, ಹಾಗಾಗಿ ನಾನು ಅವ್ರ ಹೆಸರು ಹೇಳಲ್ಲ. ಗೊತ್ತಾಯ್ತಾ? ಓದಿಸ್ತಾರೆ, ನಿನಗೆ ಅರ್ಧ ಅವ್ರು ಕೊಡ್ತಾರೆ, ಅರ್ಧ ನಮ್ಮಿಂದ ಕೊಡ್ತಾರೆ. ಚೆನ್ನಾಗಿ ಓದು. ಬಟ್ ನೀನು ಪ್ರತಿ ಸೆಮಿಸ್ಟ್ರಲ್ಲಿ ನಮಗೆ ಹೆಂಗೆ ಪರ್ಫಾರ್ಮ್ ಮಾಡ್ತಾ ಇದೆಯಾ ಅನ್ನೋದನ್ನು ತೋರಿಸ್ಬೇಕು. ತೋರಿಸದೇ ಇದ್ದರೆ ನಿಲ್ಲಿಸ್ಬಿಡ್ತೀವಿ. ಗೊತ್ತಾಯ್ತಾ? ನಂಬರ್ 1. ನಂಬರ್ 2, ಇಂಟೀರಿಯರ್ ಡಿಸೈನ್ ಮುಗಿದ ಮೇಲೆ ನಾನು ಹೇಳಬೇಕು. ಇಲ್ಲಿ 1-2-3 ಕಡೆ ಹೇಳ್ತೀನಿ ಎಲ್ಲರೂ. ಅಲ್ಲೋ ನೀನು ಮಾಡಿ ತೋರಿಸ್ಬೇಕು ನನಗೆ ಹೆಂಗೆ ಮಾಡ್ತೀಯಾ ಅಂತ. ಇಲ್ಲಿ ಬೆಂಗಳೂರಲ್ಲಿ ಇದೆ ಅವ್ರ ಕಂಪನಿ ಅಂತ ಹೇಳಿದ್ರು ಅವರು. ಯಾರ ಕಂಪ್ನಿ ಇದೆಯಾ ಯಾವುದೋ ಒಂದು ನೋಡೋಣ ಆಮೇಲೆ. ಗೊತ್ತಾಯ್ತಾ? ನೀವು ಬಂದು ತೋರಿಸ್ಬೇಕು ನನಗೆ. ತೋರಿಸ್ತೀಯಾ? ಬಟ್ ಸೆಮಿಸ್ಟ್ರಲ್ಲಿ ಹೇಳಿ ತೋರಿಸ್ಬೇಕು ನನಗೆ. ಭಾಳ ಡಿಫ್ರೆಂಟ್ ಕೋರ್ಸಿಗೆ ಬಂದಿದೆಯಾ, ಹಂಗಾಗಿ ಒಪ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಎಲ್ಲ ಮಕ್ಕಳು ನಮ್ಮ ಹತ್ರಕ್ಕೆ ಬರೋರು ಇಂಜಿನಿಯರಿಂಗು, ಮೆಡಿಕಲ್ಲು, ITI, IIT ಈ ಥರದ್ದೆಲ್ಲ ಬರ್ತಾರೆ. ಇಂಟೀರಿಯರ್ ಡಿಸೈನಿಂಗಿಗೆ ಹೋಗಿರೋ ಹೆಣ್ಮಗಳು ನೀನೇ ಫಸ್ಟು ನನ್ನ ಹತ್ರಕ್ಕೆ ಬಂದಿರೋಳು. ಹೋಗು, ಚೆನ್ನಾಗಿರಲಿ, ನೋಡೋಣ, ಮಾಡು. ಬಟ್ ಸೆಮಿಸ್ಟ್ರ್ ಆದಮೇಲೆ ರಿಸಲ್ಟ್ ಅಂತ ತೋರಿಸು. ಸೆಮಿಸ್ಟ್ರಲ್ಲಿ ಏರ್ಪೇರ್ ಮಾಡ್ಕೊಂಡ್ರೆ PUCಲಿ ಒಳ್ಳೆ ಮಾರ್ಕ್ಸ್ ಬಂದಿದೆ ನಿನಗೆ. ಇಲ್ಲಿ ಏನಾದ್ರು ಏರ್ಪೇರ್ ಮಾಡ್ಕೊಂಡ್ರೆ ಸ್ಟಾಪ್ ಅಂತೀವಿ. ಅರ್ಥ ಆಯ್ತಾ? ಹಾಂ, ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಅಷ್ಟು ಮಾಡಿರಿ. ಆಲ್ ರೈಟ್. ಶಿವಮೊಗ್ಗೆಯ ನಿಸರ್ಗ, ಶಿವಮೊಗ್ಗ ಜಿಲ್ಲೆಯಿಂದ ಬಂದಿದ್ದಂತಹ ಕತೆ ನಿಸರ್ಗ. ನಾನಾಗಲೇ ಹೇಳಿದೆ ನಿಸರ್ಗ ಹೆಸರಿನ ನನ್ನ ಸಂಬಂಧ. ಅವಳಿಗೆ ಸಹಾಯ ಆಗತ್ತಿತ್ತದಲ್ಲ. ಇಂಟೀರಿಯರ್ ಡಿಸೈನ್ಗೆ ಹೋಗ್ತಿದ್ದಾಳೆ. ಗ್ರಾಮೀಣ ಭಾಗದಲ್ಲಿ ಬಂದಿರೋ ಒಂದು ಹೆಣ್ಮಗು ಇಂಟೀರಿಯರ್ ಡಿಸೈನ್ಗೆ ಹೋಗ್ತೀನಿ ಅನ್ನೋದು ಭಾಳ ರೇರ್. ಇಂಥ ಕೋರ್ಸ್ಗಳಿಗೆ ಹೋಗೋದು ಸಾಮಾನ್ಯವಾಗಿ ನಮ್ಮ ಹೆಣ್ಮಕ್ಳಿಗೆ ಇದೆಲ್ಲ ಗೊತ್ತೇ ಇರಲ್ಲ. ಹಿಂಗೂ ಒಂದು ಕೋರ್ಸ್ ಇದೆಯಾ ಅಂತ. ಅದು ಯಾವ PROನೋ, ಅದು ಯಾವ ಹೆಡ್ ಮಾಸ್ಟ್ರೋ, ಅದು ಏನದು ಅಡ್ಮಿಷನ್ ಮಾಡಿಸ್ಬಿಡೋಣ ಅಂತ ಹೋಗಿ ಸೇರಿಸ್ಬಿಟ್ಟಿದ್ದಾರೋ, ನಾಳೆ ಏನಾದ್ರು ಕೆಲಸ ಕೊಡ್ತಾರೆ. ಕೇಳಬೇಕು, ಕೆಲಸ ಗ್ಯಾರಂಟಿ ಕೊಡ್ತೀರೇನ್ರಿ ಅಂತ. ನೋಡೋಣ, ವಿಚಾರಿಸ್ತೀನಿ, ಬಿಡ್ತೀನ. ಆ ಕಾಲೇಜ್ನವ್ರನ್ನೂ ಹಿಡಿತೀನಿ. ಹಿಡಿದುಬಿಟ್ಟು ಎಷ್ಟು ಬರುತ್ತೆ ಫೀಸು ಚೆಕ್ ಮಾಡಿ ಕಟ್ಟೋಣ. ಹಾಂ, ಆಲ್ ರೈಟ್. ಇವತ್ತಿನ ಬೆಳಕು ಕಾರ್ಯಕ್ರಮನ ಮುಗಿಸೋವಂಥ ಸಮಯ. ಅಟ್ಲೀಸ್ಟ್ ಐ ಆಮ್ ಹ್ಯಾಪಿ ಇನ್ ದಿ ಎಂಡ್. ಬಿಗಿನಿಂಗಲ್ಲಿ ಐ ವಾಸ್ ಅಪ್ಸೆಟ್, ಬೇಜಾರಿತ್ತು. 2ನೇ ಕೇಸ್ ಬಂದಾಗ ಕೋಪ ಬಂದುಬಿಟ್ಟಿತ್ತು. 3ನೇ ಕೇಸ್ ಬಂದಾಗ ಐ ಆಮ್ ಫೀಲಿಂಗ್ ಹ್ಯಾಪಿ. ಯಾಕೆ ಭಾಳ ರೇರ್ಲಿ ಒಂದು ಯಂಗ್ ಗರ್ಲ್ ಹ್ಯಾಸ್ ಸೆಲೆಕ್ಟೆಡ್ ದಟ್ ಕೋರ್ಸ್. ಲೆಟ್ ಮಿ ಸಿ ಅವಳು ಹೆಂಗೆ ಪ್ರೋಗ್ರೆಸ್ ಆಗ್ತಾಳೆ ಅಂತ. ಈಗ ನಾನು ಹೋಗಿ ಬರೋವಂಥ ಸಮಯ. ನೋಂದಣಿ ಮತ್ತು ದುಡ್ಡು ಕೊಡೋರು ಇಬ್ಬರಿಗೂ ನಮ್ಮ ನಿಯಮಗಳು ಗೊತ್ತುಂಟು, ಅವ್ರಿಗೂ ಗೊತ್ತು. ಭಾಳ ಜನ ಕೊಡ್ತಾನೇ ಇದ್ದಾರೆ, ನಾವು ಇಸ್ಕೊತಾನೆ ಇದ್ದೀವಿ. ಅದು ಯಾವತ್ತು ಮುಗಿಸ್ತೀವೋ, ಅದು ಯಾವತ್ತು ಮುಗಿಯತ್ತೋ ಗೊತ್ತಿಲ್ಲ. 71ನೇ ಬೆಳಕು ಮುಗಿಸೋವಾಗ ಮನಸ್ಸಿಗೆ ಬಂದಿದ್ದು ಇಷ್ಟೇ. ಈ ಮಟ್ಟಕ್ಕೆ ಇದು ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಿಮಗೂ ಅನಿಸಿತ್ತೋ ಇಲ್ವೋ? ಅದ್ರದ್ದು ಇಲ್ಲಿವರೆಗೆ ಬಂದಿದ್ದೀವಿ ಅಂದಮೇಲೆ ಇದನ್ನು ಮುಂದುವರಿಸ್ಬೋದು ಅನ್ನೋ ವಿಶ್ವಾಸ. ಆ ವಿಶ್ವಾಸದೊಂದಿಗೆ ಮತ್ತು ನಿಮ್ಮ ಪ್ರೀತಿ, ನಿಮ್ಮ ನಿರೀಕ್ಷೆಗಳೊಂದಿಗೆ ನಾನು ನಿರ್ಗಮಿಸ್ತಾ ಇದ್ದೀನಿ ಈ ವಾರ. ಮತ್ತು ಎಂದಿನಂತೆ ಮುಂದಿನ ವಾರ ವಾಪಸ್ ಬರ್ತೀನಿ ನಿಮ್ಮ ಮುಂದೆ. ಬಹುಶಃ ಹೊಸ ಕತ್ತಲೆಯಲ್ಲಿರಬಹುದಾದ ಮಂದಿಗೆ ಬೆಳಕನ್ನು ತೋರಿಸುವ ಕೆಲಸ ಹುಡುಕ್ಕೊಂಡು. ಅಲ್ಲಿವರೆಗೆ
ನಿಮ್ಮ ವಾರ ಚೆನ್ನಾಗಿರಲಿ. ಯಾಕದನ್ನು ಹೇಳ್ತಾ ಇದ್ದೀನಿ ಅಂದರೆ, ಈಗ ಯಾವ ವಾರ ಹೆಂಗಿರುತ್ತೆ ಅನ್ನೋದು ನಮಗೇ ಗೊತ್ತಾಗಲ್ಲ. ಯಾವತ್ತಿಗೆ ಬಂದಕ್ಕೆ ಕರೀತಾರೋ, ಯಾವತ್ತು ರಾಸೆ ತಡೆದು ಬಿಡ್ತಾರೋ, ಯಾವತ್ತು ಸ್ಕೂಲ್ ಬಾಗಿಲು ಹಾಕ್ಬಿಡ್ತಾರೋ, ನಮಗೇನೂ ಗೊತ್ತಿಲ್ಲ. ಹಾಗಾಗಿ ನಿಮ್ಮ ವಾರ, ಬರುವ ವಾರ ಚೆನ್ನಾಗಿರಲಿ. ದಸರಾ ಸಂದರ್ಭ ಸುಖ ಸಂತೋಷ ಇರಲಪ್ಪ ಅಂತ ಅಂದ್ಕೊಂಡು ಹೊರಗೆ ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ಬರ್ತೀನಿ. ನಮಸ್ಕಾರ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು.